ಹಲೋ ಎಲ್ರಿಗೂ ಸ್ವಾಗತ. ನವರಾತ್ರಿ ಹಬ್ಬದ ಶುಭಾಶಯಗಳು. ಯಾರೆಲ್ಲ ಟೈಲರ್ಸ್ ನನ್ನ ವಿಡಿಯೋನ ಫಾಲೋ ಮಾಡ್ತಾ ಇದ್ದೀರಾ ಹಾಗೆ ನೋಡ್ತಾ ಇದ್ದೀರಾ ಅವ್ರಿಗೆಲ್ರಿಗೂ ಒಂದು ಟಿಪ್ಸ್ ಹೇಳೋಣ ಅಂತ ಬಂದಿದ್ದೀನಿ. ಯಾರೆಲ್ಲ ದಸರಾದಲ್ಲಿ ಆಯುಧ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಯಾಕೆ ಮಾಡಿದೆ ಅಂದರೆ ನನಗೆ ತುಂಬ ಕಮೆಂಟ್ ಬರ್ತಾಯಿತ್ತು, ಅಕ್ಕ ಆಯುಧ ಪೂಜೆ ದಿನ ನೀವು ಪೂಜೆ ಮಾಡಿ ವಿಡಿಯೋ ಹಾಕೋ ಅಷ್ಟೊತ್ತಿಗೆ ನಮಗೆ ಏನೇನೆಲ್ಲ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು ಅಂತ ಗೊತ್ತಿಲ್ಲ, ನಮಗೆ ಫಸ್ಟಿಗೆ ಹಾಕಿ ಅಂತಾರೆ. ನಾನು ಫಸ್ಟಿಗೆ ಮಾಡೋದಕ್ಕೆ ಈಗ ಪ್ರತಿದಿನ ಪೂಜೆ ಹೋಗೋದ್ರಿಂದ, ಮನೇಲೂ ಪೂಜೆ ಇರೋದ್ರಿಂದ, ಬಟ್ಟೆಗಳನ್ನು ಟೈಮ್ ಕರೆಕ್ಟಾಗಿ ಕಸ್ಟಮರ್ಗೆ ಕೊಡೋದ್ರಿಂದ ನನಗೆ ಅದೇ ಆಯುಧ ಪೂಜೆ ದಿವಸನೇ ನಾನು ಸಹ ನನ್ನ ಟೈಲರಿಂಗ್ ಮಿಷನ್ಗೆ ಪೂಜೆ ಮಾಡಿ ಅವತ್ತೇ ನಾನು ವಿಡಿಯೋ ಹಾಕ್ತೀನಿ. ಆದರೆ ನಿಮಗೆಲ್ಲ ಯಾವ ರೀತಿ ರೆಡಿ ಮಾಡ್ಕೊಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬ ಒಂದು ಪವರ್ಫುಲ್ ರೆಮಿಡಿ ಹೇಳ್ತೀನಿ. ಏನಕ್ಕೆ ಅಂದರೆ ನಿಮಗೆ ಬಟ್ಟೆ ಹೊಲಿಸ್ಕೊಂಡು ಯಾರು ದುಡ್ಡು ಕೊಡ್ತಾ ಇಲ್ಲ, ಅಥವಾ ಒಂದ್ಸಲಿ ಬಂದು ಕಸ್ಟಮರು ಮತ್ತೆ ಬರ್ತಾ ಇಲ್ಲ, ಅಥವಾ ಕಸ್ಟಮರ್ ತುಂಬ ಕಿರಿಕಿರಿ ಮಾಡ್ತಾರೆ, ನಾವು ಯಾವ ರೀತಿ ಹೊಲ್ಕೊಟ್ರು ಸರಿ ಆಗ್ತಿಲ್ಲ ಅಂತ ವಾಪಸ್ ಬರ್ತಾ ಇದೆ ಬಟ್ಟೆ. ಯಾಕೋ ನನಗೆ ಈ ಕೆಲಸನೇ ಬಿಟ್ಬಿಡೋಣ ಅಂತ ಅನ್ನಿಸ್ತಾ ಇದೆ, ಏನು ಮಾಡಲಿ ಅಂತ ಹೇಳಿ ನಿಮ್ಗೆ ಏನು ಗೊತ್ತಾಗ್ತೆ, ಈ ಕೆಲಸ ಮಾಡ್ಲೋ ಬಿಡ್ಲೋ ಅನ್ನೋದು ಗೊತ್ತಾಗ್ತೇ ಇರಲ್ಲ. ಯಾಕಂದರೆ ಬಟ್ಟೆಗಳು ಹೊಲಿಸ್ಕೊತಾರೆ, ದುಡ್ಡೇ ಕೊಡೋದಿಲ್ಲ, ಕೇಳಿದ್ರೆ ಬೇಜಾರು ಮಾಡ್ಕೊಳ್ತಾರೆ, ಮತ್ತು ಬರೋದೇ ಇಲ್ಲ ಅನ್ನುವಂಥ ಪ್ರಾಬ್ಲಮ್ಸ್ ತುಂಬ ಜನಕ್ಕಿರುತ್ತೆ. ಆದ್ದರಿಂದ ಅಕ್ಕ ನಾನು 2-3 ಅಮಾವಾಸ್ಯೆ ಪೂಜೆನ ಮಾಡಿದ್ದೆ, ತುಂಬಾ ಇಂಪ್ರೂವ್ಮೆಂಟ್ ಆಗಿತ್ತು ನನ್ನ ಟೈಲರಿಂಗ್ ಕೆಲಸದಲ್ಲಿ. ನಂಗೆ ಯಾವ ರೀತಿ ಮಾಡಬೇಕು ಅಂತ ನಂಗೆ ತುಂಬ ಫೋನ್ ಕಾಲ್ಸ್ಗಳು ಬಂತು. ಅದಕ್ಕೋಸ್ಕರ ನಾಡಿದ್ದು ನಾನು ಆಯುಧ ಪೂಜೆ ದಿವಸ ಟೈಲರಿಂಗ್ ಮಿಷನ್ ಪೂಜೆ ಮಾಡ್ತೀನಿ. ಅವತ್ತು ಪೂಜೆ ಮಾಡಿರೋ ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ. ಆದರೆ ಅದು ಬರೋದಕ್ಕಿಂತ ಮುಂಚೆ ನೀವು ಏನು ರೆಡಿ ಮಾಡ್ಕೊಬೇಕು ಅಂತ. ಇನ್ನು ಉಳಿದಿರೋದು ನವರಾತ್ರಿಯ 3 ದಿನ ಪೂಜೆ ಉಳಿದಿದೆ. ನೀವು ಇವತ್ತು ಈ ವಿಡಿಯೋ ನೋಡಿದ ತಕ್ಷಣವೇ ಒಂದು ಕೆಲಸ ಮಾಡಿ. ಏನು ಅಂತಂದರೆ ಪಲಾವ್ ಎಲೆಯಲ್ಲಿ ನೀವು ನಿಮಗೆ ಏನಾಗಬೇಕು, ಯಾರಾದರೂ ಬಟ್ಟೆ ಹೊಲಿಸ್ಕೊಂಡಿರೋ ದುಡ್ಡು ಕೊಡಬೇಕಾ, ಅಥವಾ ಬಟ್ಟೆ ಜಾಸ್ತಿ ಬರಬೇಕಾ, ಆಗಿರೋ ಥರ ನನಗೆ ಬಟ್ಟೆ ಹೊಲಿಸ್ಕೊಂಡಿರೋ ದುಡ್ಡು ಕೊಟ್ಟಿದ್ದಾರೆ, ಬಟ್ಟೆ ತುಂಬ ಬರ್ತಾ ಇದೆ, ನಾನು ಖುಷಿಯಾಗಿದ್ದೀನಿ, ನಾನು ಟೈಲರಿಂಗ್ ಕೆಲಸ ತುಂಬ ಖುಷಿಯಾಗಿ ಮಾಡ್ತಾ ಇದ್ದೀನಿ ಅಂತೇಳ್ಬಿಟ್ಟು ನೀವು ಪಲಾವ್ ಎಲೆ ಮೇಲೆ ಬರೆದ್ಬಿಟ್ಟು ಇಟ್ಟು ಪೂಜೆ ಮಾಡಿ. ಲಾಸ್ಟು ನೀವು ಆಯುಧ ಪೂಜೆ ಅಂದರೆ ನಿಮ್ಮ ಟೈಲರಿಂಗ್ ಮಿಷನ್ ಪೂಜೆ ಮಾಡ್ತೀರಲ್ವ, ಅವತ್ತಿನ ದಿನ ಸಂಜೆ ಅದನ್ನು ಸುಟ್ಬಿಟ್ಟು ಹೊರಗಡೆ ಊದ್ಬಿಡಿ. ತುಂಬಾ ನಿಮಗೆ ಅದು ನಿಜವಾಗ್ಲೂ ನೋಡಿ, ಒಂದು 2-3 ದಿವಸದಲ್ಲೇ ನಿಮಗೆ ಅದು ನಿಮ್ಗೆ ಏನು ಆಗಬೇಕು ಅಂತ ಆಗಿರೋ ರೀತಿ ಬರೆದಿರ್ತೀರೋ ಅದು ಹಾಗೇ ಆಗುತ್ತೆ. ಇದು ನನಗೆ ತುಂಬ ಸಲ ಆಗಿದೆ, ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ತುಂಬಾ ಒಂದು ಪವರ್ಫುಲ್ ರೆಮಿಡಿ ಅನ್ಬೋದು. ಮತ್ತು ನೀವು ಆಯುಧ ಪೂಜೆ ಮಾಡೋ ದಿವಸ ಏನು ಮಾಡಬೇಕು ಅಂದರೆ, ನೀವು ಟೈಲರಿಂಗ್ ಮಿಷನಿಗೆ ಪೂಜೆ ಮಾಡ್ತೀರಲ್ವ, ಪೂಜೆ ಮಾಡೋ ಟೈಮಲ್ಲಿ ದೀಪ ಹಚ್ಚುತ್ತೀರ. ನಾನು ನನ್ನ ಹೋದ ವರ್ಷದ ಆಯುಧ ಪೂಜೆ ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಲಿಂಕ್ ಬೇಕಿದ್ರೆ ಕೊಡ್ತೀನಿ, ಕಮೆಂಟ್ ಮಾಡಿ, ಇಲ್ಲಾಂದರೆ ನಾನು ಹಾಕಿರ್ತೀನಿ ಲಿಂಕು. ಯಾರಿಗೆಲ್ಲ ಹೋದ ವರ್ಷ, ಎಷ್ಟೋ ಜನ ನಾನು ಹೋದ ವರ್ಷ ವೀಡಿಯೋಸ್ಗಳು ನೋಡಿಲ್ಲದೆ ಇರ್ಬೋದು, ಶೇರ್ ಆಗದೆ ಇರ್ಬೋದು, ಅವ್ರಿಗೆ ವೀಡಿಯೋ ಸಿಗದೆ ಇರ್ಬೋದು. ಆದರೆ ನಾನು ಲಿಂಕ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ. ನೀವು ದೀಪ ಹಚ್ಚುತ್ತೀರೋ, ತುಪ್ಪದ ದೀಪ ಹಚ್ಚುತ್ತೀರೋ, ಅಥವಾ ಎಣ್ಣೆ ಹಾಕಿ ಕಾಮಾಕ್ಷಿ ದೀಪ ಹಚ್ಚುತ್ತೀರೋ, ಅಥವಾ ಹಾಗೆ 2 ದೀಪ ಹಚ್ಚುತ್ತೀರೋ, ಏನು ಮಾಡಿ ಅಂತಂದರೆ ದೀಪದ ಬತ್ತಿಗಳಿಗೆ ನೀವು ಚಕ್ಕೆ ಮತ್ತು ಲವಂಗ ಪುಡಿ ಎರಡನ್ನೂ ಸಹಿತ ಅದನ್ನು ಬತ್ತಿ ಹಾಕ್ಬಿಟ್ಟು ಹೊಸಿಬಿಟ್ಟು ಅದನ್ನು ನೀವು ದೀಪಕ್ಕೆ ಬತ್ತಿಗೆ ಇಟ್ಬಿಟ್ಟು ದೀಪವನ್ನು ಹಚ್ಚಬೇಕು. ಇಲ್ಲ ಅಂತಂದರೆ ಇನ್ನೊಂದು ಪುಡಿದ ಅದನ್ನು ಸಹಿತ ಮಾಡ್ಬೋದು, ಹೇಳ್ತೀನಿ ಯಾವ ರೀತಿಯಿಂದ. ಅದು ನಿಮಗೆ ಆ ಪುಡಿ ನಾನು ಹಿಂದಿನ ವಿಡಿಯೋಗಳೆಲ್ಲ ಹೇಳಿದ್ದೀನಿ. ಅದು ಚಕ್ಕೆ ಲವಂಗ ಅಂದರೆ ನಾವು ಮನೇಲಿ ಪ್ರತಿದಿನ ಯೂಸ್ ಮಾಡ್ತಾನೆ ಇರ್ತೀವಿ. ಚಕ್ಕೆ ಬೇರೆ ಪುಡಿ ಮಾಡ್ಕೊಳ್ಳಿ, ಮತ್ತು ಲವಂಗ ಬೇರೆ ಪುಡಿ ಮಾಡ್ಕೊಳ್ಳಿ. ಚಕ್ಕೆ ಮತ್ತು ಪುಡಿ ಎರಡನ್ನೂ ಸೇರಿಸ್ಬಿಟ್ಟು ದೀಪವನ್ನು ಬತ್ತಿ ಹೊಸ್ಬಿಟ್ಟು ದೀಪವನ್ನು ಹಚ್ಚಿ ನೋಡಿ, ಅದು ಎಷ್ಟು ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ನಿಮ್ಗೆ ಏನೆಲ್ಲ ಟೈಲರಿಂಗ್ ಕೆಲಸದಲ್ಲಿ ಸಮಸ್ಯೆ ಇದೆಯೋ ಅದೆಲ್ಲದೂ ಪರಿಹಾರ ಆಗುತ್ತೆ. ಹಾಗೆಯೇ ತುಂಬ ಜನಕ್ಕೆ ಟೈಲರಿಂಗ್ ಕೆಲಸನೂ ಬರುತ್ತೆ, ಬಟ್ಟೆನೂ ಬರುತ್ತೆ, ಹಾಗೆ ಬಟ್ಟೆ ಹೊಲಿದಿದ್ದು ಸಹಿತ ಚೆನ್ನಾಗಿ ಆಗ್ತಾ ಇರುತ್ತೆ. ಆದರೆ ಅವ್ರಿಗೆ ಏನಾಗ್ತಿರುತ್ತೆ ಅಂದರೆ ಆರೋಗ್ಯ ಸಮಸ್ಯೆ ಆಗ್ತಾ ಇರುತ್ತಲ್ವ, ಅವರು ನಿಂಬೆಹಣ್ಣು ಹೋಳು ಮಾಡಿಬಿಟ್ಟು ಇಡಬೇಕು. ನಿಂಬೆಹಣ್ಣು ಹೋಳು ಮಾಡಿಬಿಟ್ಟು ನೀವು ಟೈಲರಿಂಗ್ ಮತ್ತು ನಿಂಬೆಹಣ್ಣು ಮೆಣಸಿನ್ಕಾಯಿ ಕಟ್ತಿರಲ್ಲ, ಅದು ಆಯುಧ ಪೂಜೆಗೆ ಮಾಡಿ. ಹಾಗೆ ಕೆಂಪು ಬಟ್ಟೆಯಲ್ಲಿ ನಾನು ವೀಡಿಯೋಸ್ ನೋಡಿಬಿಟ್ಟು ಕಟ್ಟಿರೋರು ನೀವು ಹಿಂದಿನ ದಿವಸನೇ, ಸೋಮವಾರ ದಿವಸನೇ ಅದನ್ನು ತೆಗೆದುಬಿಟ್ಟು ನೀಟಾಗಿ ಎಲ್ಲ, ಅಂದರೆ ಅದರೊಳಗೆ ಕರ್ಪೂರ ಎಲ್ಲ ಹಾಕಿದೆ ನಾನು, ಅದೆಲ್ಲ ಹೋಗಿರುತ್ತೆ, ಅದನ್ನೆಲ್ಲ ತೆಗೆದುಬಿಟ್ಟು ಹೊಸ ಒಂದು ರೆಡ್ ಬಟ್ಟೆಯಲ್ಲಿ, ಕೆಂಪು ಬಟ್ಟೆಯಲ್ಲಿ ನೀವು ಕರ್ಪೂರ, ಏಲಕ್ಕಿ, ಲವಂಗ, ಹಾಗೆ 1 ರೂಪಾಯಿ ಕಾಯಿನು, ಮತ್ತು ನಿಮಗೆ ಕವಡೆ, ಗೋಮತಿ ಚಕ್ರ ಏನಾದ್ರು ಸಿಕ್ಕರೆ ಅದರೊಳಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ಇವತ್ತೇ ಹೇಳ್ತಾ ಇದ್ದೀನಿ, ಅದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗತ್ತೆ, ಹೋಗಿ ಕೇಳಿ ಇದನ್ನು ಮಾಡ್ಕೊಳ್ಳಿ. ಮತ್ತು ನೀವು ಏನು ಮಾಡಿ ಅಂದರೆ ಲವಂಗದ ಪುಡಿನೂ ಅಷ್ಟೇ ಸೈಡೆಲ್ಲ, ಅಂದರೆ ಅವತ್ತು ಒಂದು ದಿವಸ ನೀವು ಟೈಲರಿಂಗ್ ಮಿಷನ್ ಪೂಜೆ ಮಾಡಿ, ಯಾವುದೇ ಥರ ಬಟ್ಟೆ ಹೊಲಿಯೋದಕ್ಕೆ ಹೋಗ್ಬೇಡಿ. ಬಟ್ಟೆ ಬಂದರೆ ತಗೊಳ್ಳಿ. ಹಾಗೆಯೇ ಸಾಧ್ಯ ಆದರೆ ಇನ್ನು ಉಳಿದಿರೋ ಅಂಥ 3 ದಿವಸ ನೀವು ನಿಮ್ಮ ಮನೆಯ ಮುಂಬಾಗಿಲಲ್ಲಿ, ಅಂದರೆ ಮುಂದ್ಗಡೆ 5:30 6:30 7 ಗಂಟೆ ಅಷ್ಟೊತ್ತಿಗೆ ನೀವು ನಾಳೆ ಕಾಳರಾತ್ರಿ ಅಂದರೆ ಕಾಳರಾತ್ರಿ ದೇವಿಯ ಆರಾಧನೆ ಅವತ್ತು ನೀವು ಯಾವಾಗ ಏನು ಮಾಡಬೇಕು ಅಂದರೆ ಒಂದು ಬತ್ತಿಗೆ
ಕೆಂಪು ಅಂದರೆ ಕುಂಕುಮದಿಂದ ನೀವು ಬತ್ತಿಯನ್ನು ಒಸ್ಬಿಟ್ಟು ಮುಂದ್ಗಡೆ ದೀಪ ಹಚ್ಬೇಕಂದ್ರೆ ಹೊಸ್ಲು ಪೂಜೆ ಎಲ್ಲರೂ ಮಾಡ್ತಾ ಇರ್ತಾರೆ. ಹೊಸ್ಲು ಪೂಜೆ ಮಾಡಿಬಿಟ್ಟು ದೀಪವನ್ನು ಹಚ್ಚಬೇಕು. ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಹಾಗೆಯೇ ನೀವು ತಪ್ಪದೆ ಮಂಗಳವಾರ ಬರ್ತಾ ಇದೆ ಆಯುಧ ಪೂಜೆ, ತಪ್ಪದೆ ಮಾಡಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹಳೆ ಬಟ್ಟೆಗಳಿದ್ರೆ ಎಲ್ಲದನ್ನು ತೆಗೆದು ಹಾಕ್ಬಿಟ್ಟು ಬೇಕಾಗಿರೋ ಬಟ್ಟೆಗಳನ್ನ ಇಟ್ಕೊಂಡು ಬೇಡದೇ ಇರೋ ಬಟ್ಟೆಗಳೆಲ್ಲ ತೆಗೆದು ಹಾಕ್ಬಿಟ್ಟು ಒಬ್ಬೊಬ್ರು ಹೇಗಂದರೆ ಕಟ್ ಪೀಸ್ ಬಟ್ಟೆಗಳು ಅದೆಲ್ಲದನ್ನು ಬಿಸಾಡೋದೇ ಇಲ್ಲ. ಅಂದರೆ ಅದನ್ನು ಇಟ್ಕೊಳ್ತಾರೆ. ಟೈಲರಿಂಗ್ ಶಾಪು ಅಂದರೆ ಅದರಲ್ಲಿ ಹೊಲಿಯೋಕ್ಕೆ ಸ್ವಲ್ಪ ಬಟ್ಟೆ ಇದ್ರೂ ಬೇಡದೇ ಇರೋ ಬಟ್ಟೆಗಳು ರಾಶಿ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ನೀಟಾಗಿ ಒಂದು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ. ನಿಜವಾಗ್ಲೂ ನಿಮಗೆ ಪಾಸಿಟಿವ್. ನಾನು ಇದು ತುಂಬ ಜನ ಹೇಳ್ಬೋದು ಏನು ಪೂಜೆ ಮಾಡಿ ಅಂತ ಹೇಳ್ತಾರೆ ಅಂತ. ಇಲ್ಲ, ನಿಮಗೆ ತುಂಬ ಚೆನ್ನಾಗಿ ಬಟ್ಟೆ ಹೊಲಿಯೋಕ್ಕೆ ಬರ್ಬೋದು, ಕಸ್ಟಮರು ಬರ್ಬೋದು. ಹಾಗೆ ಇನ್ನು ನನಗೆ ಬಟ್ಟೆ ಹೊಲಿಯೋಕ್ಕೆ ಆಗದಿರೋಷ್ಟು ಬ್ಯುಸಿಯಾಗಿದ್ದೀನಿ ನಾನು ಅನ್ಬೋದು. ಆದರೆ ಆರೋಗ್ಯ ಇದ್ದರೆ ತಾನೇ ನೀವೆಲ್ಲ ಈ ಕೆಲಸ ಮಾಡೋಕ್ಕೆ ಸಾಧ್ಯ. ಕಸ್ಟಮರ್ ಕರೆಕ್ಟ್ ಟೈಮಿಗೆ ದುಡ್ಡು ಕೊಟ್ಟರೆ ತಾನೇ ನೀವು ಮತ್ತೆ ದಾರ ಲೈನಿಂಗು ಅದನ್ನೆಲ್ಲ ತಂದುಬಿಟ್ಟು ಕೆಲಸ ಮಾಡೋಕ್ಕೆ ಸಾಧ್ಯ. ಅದೆಲ್ಲ ಆಗಬೇಕು ಅಂದರೆ ಇದರಿಂದ ಸಾಧ್ಯ. ಫ್ರೆಂಡ್ಸ್, ಇದು ನನಗೆ ಸ್ವಂತ ಅನುಭವದಿಂದ ನನಗೆ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇರೋದು. ನಾನು ಸಹಿತ ಪ್ರತಿ ಅಮಾವಾಸ್ಯೆಗಾಗಿರ್ಬೋದು, ಆಯುಧ ಪೂಜೆಗಾಗಿರ್ಬೋದು ಮಾಡ್ತೀನಿ. ಪಲಾವ್ ಎಲೆ ಒಳ್ಳೆ ರೆಮಿಡಿನೇ ಅನ್ಬೋದು. ಅಕಸ್ಮಾತ್ ನಿಮಗೆ ಪಲಾವ್ ಎಲೆ ಸಿಕ್ಕಲಿಲ್ಲ ಅಂತ ಅಂದರೆ ನೀವೇನು ಮಾಡಿದರೆ ವೈಟ್ ಹಾಳೆಯಲ್ಲಿ ನೀವು ಬ್ಲೂ ಇಂಕಲ್ಲೇ ಬರೀರಿ. ಬರೆದ್ಬಿಟ್ಟು ಅಂದರೆ ನನಗೆ ಬಟ್ಟೆ ತುಂಬ ಬರ್ತಾ ಇದೆ, ನನಗೆ ಕಸ್ಟಮರ್ ಯಾರೂ ಸಾಲ ಮಾಡ್ತಾ ಇಲ್ಲ, ದುಡ್ಡು ಕೊಟ್ಟು ಒಯ್ತಾ ಇದ್ದಾರೆ, ಹಾಗೆ ನಾನು ತುಂಬ ಖುಷಿಯಾಗಿದ್ದೀನಿ, ಟೈಲರಿಂಗ್ ಕೆಲಸದಲ್ಲಿ ತುಂಬ ಖುಷಿಯಾಗಿದ್ದೀನಿ ಅಂತೆಲ್ಲ ಬರೆದ್ಬಿಟ್ಟು ನಾಳೆನೇ ಬೆಳಗ್ಗೆ ಪೂಜೆ ಮಾಡಿದ್ರೆ ಬೆಳಗ್ಗೆ ಇಡಿ, ಸಂಜೆ ಪೂಜೆ ಮಾಡಿದ್ರೆ ಸಂಜೆ ಇಡಿ ಇಟ್ಟಿರಿ, ಸುತ್ತಬಿಟ್ಟು ಇಟ್ಟಿರಿ. ಆಯುಧ ಪೂಜೆ ಮಾಡಿ ಸಂಜೆ ಇರುತ್ತಲ್ವ ಅವತ್ತು ನೀವು ಅದನ್ನು ಸುಟ್ಬಿಟ್ಟು ಒಂದು ಯಾವುದಾದ್ರು ಬೌಲಲ್ಲಿ ಹಾಕ್ಬಿಟ್ಟು ಸುಟ್ಬಿಟ್ಟು ಅದನ್ನು ನೀವು ಹೊರಗಡೆ ಹೋಗಿ ಊದಿ. ಅಂದರೆ ಅದು ಪ್ರಕೃತಿಯಲ್ಲಿ ಲೀನ ಆಗಿಬಿಟ್ರೆ ನಿಮ್ಮ ಎಷ್ಟೋ ನಿಜ ಫ್ರೆಂಡ್ಸ್, ನನಗೆ ಸ್ವಲ್ಪ ಹಂಗೆ ಆಗ್ತಿತ್ತು. ಆರೋಗ್ಯ ಸಮಸ್ಯೆ ಎಲ್ಲ ತುಂಬಾ ಇತ್ತು. ನನಗೆ ಕೆಲಸ ಮಾಡೋಕ್ಕೆ ಆಗ್ತಿರಲ್ಲ, ಕಣ್ಣು ದೃಷ್ಟಿ ಆಗ್ತಿತ್ತು. ಅವಾಗ ನಾನು ಇದೇ ರೀತಿ ಮಾಡಿಕೊಂಡೆ. ಹಾಗೆ ಅವತ್ತಿನ ದಿವಸ ಕಣ್ಣು ದೃಷ್ಟಿಗೆ ನೀವು ಸಾಸಿವೆಯಿಂದ ದೃಷ್ಟಿಯನ್ನು ತಕ್ಕೊಳ್ಳಿ. ವರ್ಷಗಳಿಂದ ಟೈಲರಿಂಗ್ ಕೆಲಸ ಮಾಡೋ ಟೈಲರ್ಸ್ಗಳು ಅನುಭವಿಸ್ತಿರೋ ಒಂದು ಕಷ್ಟ ಅಂದರೆ ಇದೆ ಅಂತಲೇ ಹೇಳ್ಬೋದು. ಏನಂತ ಅಂದರೆ ನಾವೀಗ ಟೈಲರಿಂಗ್ ಮಾಡ್ತಾ ಇರ್ತೀವಿ, ಶಾಪಲ್ಲಿ ಮಾಡ್ತಾ ಇರ್ತೀವಿ ಅಥವಾ ಮನೇಲಿ ಮಾಡ್ತಾ ಇರ್ತೀವಿ. ನಾವು ಮನೇಲಿ ಮಾಡ್ತಿದ್ದೀವಿ ಅಂದರೆ ನಮ್ಮ ಅಕ್ಕಪಕ್ಕ ಎಲ್ಲ ಟೈಲರ್ಸ್ ಇದ್ದರು ಅಂದರೆ ಈಗ ಅವ್ರು ಹೇಗಂತಂದರೆ, ಈಗ ನಮ್ಮನೆ ಎದುರಿಗೆ ಒಬ್ಬರು ಟೈಲರ್ಸ್ ಇದ್ದಾರೆ, ಬಟ್ಟೆ ಹೊಲಿಸಿದ್ದಾರೆ ಅಂತಂದರೆ ಅವಳಿಗೆ ಬರೋ ಬಟ್ಟೆ ಅವಳಿಗೆ ಬರುತ್ತೆ, ನಮಗೆ ಬರೋ ಬಟ್ಟೆ ನಮಗೆ ಬರುತ್ತೆ ಅಂತ ತಿಳ್ಕೊಳ್ಳಲ್ಲ. ಅಯ್ಯೋ ಅವಳಿಗೆ ಇಷ್ಟೊಂದು ಜನ ಬಟ್ಟೆ, ಅವರಿಗೆ ಬಟ್ಟೆ ರಾಶಿ ಇದ್ದರೂ ಸಹಿತ ನಮ್ಮ ಮನೆಗೆ ಬರೋ ಅಂಥ ಕಸ್ಟಮರ್ನ ನೋಡೋದು. ಮತ್ತು ಅಂಗಡಿಗಳಲ್ಲಾದರೂ ಅಷ್ಟೇ, ಟೈಲರ್ ಶಾಪ್ ಆಗಿರ್ಬೋದು, ಒಟ್ಟೊಟ್ಟಿಗೆ ಎದ್ರ ಭದ್ರ ಆ ಕಡೆ ಇರುತ್ತೆ. ಅವ್ರಿಗೆ ಹೋಗೋ ಕಸ್ಟಮರ್ ನಮ್ಮ ಹತ್ರ ಬರೋದು, ನಮ್ಮ ಹತ್ರ ಹೋಗೋ ಅವ್ರಿಗೆ ಕಸ್ಟಮರ್ ಹೋಗೋದು, ಅವಳು ಹೆಂಗೆ ಹೊಲಿತಾಳೆ, ಆ ಥರ ಎಲ್ಲ ಸಮಸ್ಯೆಗಳು ಆಗ್ತಾ ಇರುತ್ತೆ. ಮತ್ತು ಅದರಿಂದ ಅಂದರೆ ಟೈಲರ್ಸ್ಗಳೇ ವಿರೋಧ ಆಗುವಂಥದ್ದಂದರೆ ಅವಳು ಅಷ್ಟು ಆಗ ಕೆಟ್ಟದಾಗಿ ನಮ್ಮ ಮೇಲೆ ಅವರು ಏನಾದರೂ ಮಾಡ್ಬೋದು, ಅಥವಾ ಕಣ್ಣು ದೃಷ್ಟಿ ಹಾಕ್ಬೋದು, ಅಥವಾ ಇಲ್ಲ ತುಂಬ ಜನಕ್ಕಾಗಿದೆ. ನಮ್ಮ ರಿಲೇಷನ್ ಒಬ್ಬರಿಗೆ ಆ ರೀತಿ ಆಗಿದೆ. ಅವರು ಟೈಲರಿಂಗ್ ಶಾಪನ್ನೇ ಕ್ಲೋಸ್ ಮಾಡ್ಕೊಂಡು ಹೋದರು. ಈಗ ಹೇಗಂದರೆ ನಾವೇ ಈಗ ನಾವು ಟೈಲರ್ಸ್ಗಳೇ ಫ್ರೆಂಡ್ಸ್ ಆಗಿದ್ರು ಸಹಿತ ಅವ್ರಿಗೊಂದು ಇರುತ್ತೆ. ಅಂದರೆ ಇವಳಿಗೆ ಇಷ್ಟು ಬಟ್ಟೆ ಬರುತ್ತಾ, ನಂಗೆ ಇಷ್ಟು ಬಟ್ಟೆ ಬರಲ್ಲ, ಆ ಥರ ಕೆಟ್ಟದಾಗಿ ನಮ್ಮ ಮೇಲೆ ಒಂದು ಪರಿಣಾಮ ಬೀರೋರು ಇರ್ತಾರೆ. ಅದೆಲ್ಲದಕ್ಕೂ ಪರಿಹಾರ ಅಂತಂದರೆ ಈ ದಸರಾದ ಆಯುಧ ಪೂಜೆ. ಇದನ್ನು ಬಿಟ್ಟರೆ ನೀವು ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆ ಬರುತ್ತಲ್ಲ ಅವತ್ತು ಮಾಡಿ. ಹಾಗೆಯೇ ನೀವು ಪೂಜೆ ಮಾಡುವಾಗ ಈ ಜಾವೀದ್ ಪೌಡರ್ನ ತರಿಸಿ ಇಟ್ಕೊಳ್ಳಿ. ದೀಪದ ಬತ್ತಿಗೆ ಹೊಸ್ತು ಹಾಕಿ ದೀಪ ಹಚ್ಚಿ. ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ನೀವು ಆಯುಧ ಪೂಜೆ ದಿವಸ ದಸರಾದಲ್ಲಾದ್ರೂ ಪೂಜೆ ಮಾಡಿ ಅಥವಾ ದೀಪಾವಳಿಯಲ್ಲಾದರೂ ಪೂಜೆ ಮಾಡಿ ಜಾವೀದ್ ಪೌಡರ್ ಇದನ್ನು ಉಪಯೋಗಿಸಿ. ಹಾಗೆ ಮತ್ತು ನೀವು ಟೈಲರಿಂಗ್ ಮಿಷನ್ ಹತ್ರ ಎಲ್ಲ ಹಾಕಿ. ಹಾಗೆಯೇ ಕಣ್ಣು ದೃಷ್ಟಿ ನಿಮಗೆ ತುಂಬ ಆಗ್ತಿದೆ, ಬೇರೆ ಟೈಲರ್ಸ್ಗಳಿಂದ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ಕಸ್ಟಮರ್ ಬರ್ತಾ ಇದ್ದಾರೆ, ಆದರೂ ಸಹಿತ ನಮಗೆ ಬೇರೆ ಟೈಲರ್ಸ್ಗಳು ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಬರೋ ಬಟ್ಟೆಗಳು ಅವ್ರಿಗೆ ಬರುತ್ತೆ, ಆದರೂ ಸಹಿತ ನಮಗೆ ಬರೋವಂಥ ಕಸ್ಟಮರು ಬಟ್ಟೆಗಳು ನೋಡಿ ಹೊಟ್ಟೆ ಹುರ್ಕೊತಾರೆ. ಈ ಥರ ಎಲ್ಲ ಪ್ರಾಬ್ಲಮ್ ಇದೆ ಅಂದರೆ ನೀವು ಏನು ಮಾಡಿದರೆ ಪ್ರತಿದಿನ ಆದಷ್ಟು ನಿಮ್ಮ ಪರ್ಸಲ್ಲಿ ಕಾಳುಮೆಣಸು ಇರುತ್ತಲ್ವ, ಕಾಳುಮೆಣಸನ್ನ ನೀವು ಈ ಹುಣ್ಣಿಮೆಗೆ ಕಾಳುಮೆಣಸನ್ನ ಒಂದು ಅದರಿಂದ ನೀವು ಅದನ್ನು ಇಟ್ಕೊಂಡು ಹಾಗೆ ಮತ್ತು ಅಮಾವಾಸ್ಯೆಗೆ ಅದನ್ನು ಚೇಂಜ್ ಮಾಡಿ, ಅಂದರೆ ಬಿಸಾಡಿಬಿಡಿ. ಅದು ದೃಷ್ಟಿಗೆ, ಅಂದರೆ ನಿಮ್ಗೆ ಯಾವುದೇ ಥರ ಕೆಟ್ಟ ದೃಷ್ಟಿಗಳು ನಿಮಗೆ ಆಗಬಾರ್ದು ಅಂತ ಅದು ಇಟ್ಕೊಬೇಕು. ಆಮೇಲೆ ಅದನ್ನು ಮತ್ತೆ ನೀವು ಅಮಾವಾಸ್ಯೆ ಟೈಮಲ್ಲಿ ಅದರಲ್ಲಿ ನೀವು ಒಂದು ಮನಸ್ಸಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಬೇಡ್ಕೊಂಡು ಇಟ್ಕೊಂಡ್ರೆ ಯಾವುದೇ ಥರ ಕಣ್ಣು ದೃಷ್ಟಿಗಳಾಗಲ್ಲ. ಆಗ ಸಾಸಿವೆಯಿಂದ ಮಾತ್ರ ರೆಮಿಡಿನ ಮಾಡಿ. ಯಾಕಂದರೆ ನಮಗೆ ಈಗ ನಾವು ಹೆಂಗಂದರೆ ಒಂದು ಊರಲ್ಲಿ ಬಟ್ಟೆ ಹೊಲಿತಿದ್ದೀವಿ ಅಂದರೆ ನಮ್ಮ ಅಕ್ಕಪಕ್ಕ ಟೈಲರ್ಸ್ಗಳಾಗಿರ್ಬೋದು, ಎದುರ ಬದ್ರ ಅಂಗಡಿಗಳು, ಅವ್ರು ಯಾರ ನಮಗೆ ಕೆಟ್ಟ ದೃಷ್ಟಿನೂ ಬೀಳಬಾರ್ದು, ನಮ್ಮ ಪಾಡಿಗೆ ನಾವು ಬಟ್ಟೆ ಹೊಲ್ಕೊಂಡು ಇರಬೇಕು, ನಮ್ಮ ಕಮಿಟ್ಮೆಂಟ್ಗಳಿಗೆ ನಾವು ದುಡ್ಡು ಕೊಡಬೇಕು ಅಂತ ಅಂದರೆ ನೀವು ಈ ಥರದ ರೆಮಿಡಿಗಳನ್ನೆಲ್ಲ ಮಾಡ್ಕೊಳ್ಳಿ. ನೀವೇನು
ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ. ನಿಮಗೆ ನಾನು ಹೇಳಿರೋ ಒಂದು ಈ ಟ್ರಿಕ್ ಎಲ್ಲ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಫಾಲೋ ಮಾಡಿ. ಹಾಗೆ ನೀವು ಹೊಲ್ದಿರುವಂಥ ದುಡ್ಡನ್ನು ಉಳಿಸಿ, ಹಾಗೆ ನೀವು ಕೆಲಸ ಮಾಡೋದಕ್ಕೂ ಇನ್ನೂ ಹೆಚ್ಚು ಟೈಮನ್ನು ಹಾಕಿ, ಮತ್ತು ಆರೋಗ್ಯ ಸಮಸ್ಯೆ ಇದ್ದರೆ, ಮನೇಲಿ ನೆಮ್ಮದಿ ಇದ್ದರೆ ನಾವು ಕೆಲಸನ ಚೆನ್ನಾಗಿ ಮಾಡ್ಬೋದು. ಮನೆಯಲ್ಲಿ ತುಂಬ ಕಿರಿಕಿರಿ ಇತ್ತು, ಕಸ್ಟಮರ್ ಕಿರಿಕಿರಿ ಇತ್ತು, ಕಸ್ಟಮರ್ ದುಡ್ಡು ಕೊಟ್ಟಿಲ್ಲ ಅಂತಂದರೆ ನಮಗೆ ಬಟ್ಟೆ ಹೊಲಿಯೋದಕ್ಕೆ ಮನಸ್ಸೇ ಬರೋದಿಲ್ಲ. ಆದ್ದರಿಂದ ಎಲ್ಲ ಸಮಸ್ಯೆಗಳು ದೂರಾಗಿ ನಾವು ಬಟ್ಟೆನ ಚೆನ್ನಾಗಿ ಹೊಲಿಬೇಕು. ಬಟ್ಟೆಗಳು ಜಾಸ್ತಿ ಬಂದರೂ ನಮಗೆ ಚೆನ್ನಾಗಿ ನಾವು ಬಟ್ಟೆನ ಹೊಲಿಬೇಕು ಅಂದರೆ ನಮ್ಮ ಮೈಂಡ್ ಕರೆಕ್ಟಾಗಿರ್ಬೇಕು. ನಾವು ಒಂದು ಕ್ಲಿಯರ್ ಮನಸ್ಸಲ್ಲಿ, ಅಯ್ಯೋ ಅವಳು ನನ್ನ ನೋಡಿದ್ರೆ ಹೊಟ್ಟೆ ಕಿಚ್ಚು ಪಡ್ತಾಳೇನೋ, ಇವ್ರು ನನ್ನ ನೋಡಿದ್ರೆ ಕಣ್ಣು ದೃಷ್ಟಿ ಹಾಕಿದ್ರೇನೋ, ಅಥವಾ ನನಗೆ ಇವತ್ತು ಬಟ್ಟೆ ಹೊಲಿಯೋಕ್ಕೆ ಮನಸ್ಸಿಲ್ಲ, ನನಗೆ ಇವತ್ತು ಏನೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು, ಸುಮ್ಮನೆ ಆಡೋದು, ಅಥವಾ ಬೇಗನೆ ಬಾಗ್ಲಾಕೊಂಡು ಮನೆ ಹೋಗೋದು, ಅಥವಾ ಮನೇಲಿದ್ದರೆ ಬಟ್ಟೆ ಮಿಷನ್ ಹತ್ರನೇ ಹೋಗದೆ ಇರೋದು, ಕಸ್ಟಮರ್ ಬಂದು ವಾಪಸ್ ಹೋಗೋದು, ಆಮೇಲೆ ಕಸ್ಟಮರ್ ಬರೋದೇ ನಿಂತು ಹೋಗೋದು, ಈ ರೀತಿ ಎಲ್ಲ ಸಮಸ್ಯೆಗಳು ಆಯಿತು ಅಂತಂದರೆ ನೀವು ನಾನು ಹೇಳಿರೋಂಥ ರೆಮಿಡಿನೆಲ್ಲ ಫಾಲೋ ಮಾಡಿ. ಹಾಗೆ ಕಣ್ಣು ದೃಷ್ಟಿಗೆ ಪವರ್ಫುಲ್ ರೆಮಿಡಿ ಅಂದರೆ ನಿಂಬೆಹಣ್ಣು. ನಿಮಗೆ ನಿಂಬೆಹಣ್ಣು, ಮೆಣಸಿನ್ಕಾಯಿ ಅದೆಲ್ಲ ಕಟ್ಟಿದ್ರೆ ನಮಗೆ ಮನೆಯಲ್ಲಿ ಟೈಲರಿಂಗ್ ಮಾಡ್ತೀನಿ, ಇದು ಮನೆಯವರೆಲ್ಲ ಬೈತಾರೆ ಅಂದರೆ ಒಂದು ನಿಂಬೆಹಣ್ಣನ್ನು ನೀವು ಅವತ್ತು ಟೈಲರಿಂಗ್ ಮಿಷನ್ ಮೇಲೆ ಇಟ್ಟು ಪೂಜೆ ಮಾಡಿ, ಟೈಲರಿಂಗ್ ಮಿಷನ್ ಡ್ರಾ ಇರುತ್ತಲ್ಲ ಅದರೊಳಗೆ ಹಾಕಿಟ್ಕೊಳ್ಳಿ. ಅಥವಾ ಒಂದು ಲೋಟದಲ್ಲಿ ನೀರು ಹಾಕಿಬಿಟ್ಟು ನಿಂಬೆಹಣ್ಣನ್ನು ಅದರೊಳಗೆ ಹಾಕಿಟ್ರು ಸಹಿತ ಕಣ್ಣು ದೃಷ್ಟಿಯಿಂದ ಒಂದು ಪಾರಾಗ್ತೀರ. ಹಾಗೆ ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಅಂದರೆ ಉಪ್ಪೊಳಗಡೆ ಕೆಲವೊಂದು ವಸ್ತುಗಳನ್ನು ಹಾಕಿಡೋದು, ಅದು ಸಹಿತ ರೆಮಿಡಿ ಮಾಡ್ಕೋಬೋದು. ಆ ವಿಡಿಯೋ ನೋಡಿದ್ರು ಸಹಿತ. ಇಲ್ಲ ಅಂದರೆ ನಾನು ನಿಂಬೆಹಣ್ಣು ಮೆಣಸಿನ್ಕಾಯಿ ಕಟ್ಟಿದ್ರೆ ನಮ್ಮ ಮನೇಲಿ ಬೈತಾರೆ. ನಂಗೊಬ್ರು ಕಾಲ್ ಮಾಡಿ ಹೇಳಿದರು, ಆ ಥರ ಮಾಡಿ ಇಟ್ಟು ನಾನೆಲ್ಲೋ ಪೇಟೆಗೆ ಹೋಗಿ ಬರೋ ಅಷ್ಟೊತ್ತಿಗೆ ನಮ್ಮ ಅತ್ತೆ ತೆಗೆದು ಬಿಸಾಡಿದ್ರು ಅಂತ. ಆ ರೀತಿ ಮಾಡ್ತಾರೆ ಅಂದರೆ ಒಂದು ನಿಂಬೆಹಣ್ಣನ್ನು ನೀವು ಇಟ್ಬಿಟ್ಟು ಅದನ್ನು ಪೂಜೆ ಮಾಡಿಬಿಟ್ಟು ಮನಸ್ಸಲ್ಲಿ ನನಗೆ ಇಷ್ಟೆಲ್ಲ ಒಳ್ಳೇದಾಗಬೇಕು, ಕೆಲಸ ಚೆನ್ನಾಗಿ ಮಾಡಬೇಕು, ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಅದು ನೀವು ಮನಸ್ಸಲ್ಲಿ ಬೇಡ್ಕೊಂಡು ತೊಗೊಂಡು ಬಂದು ನೀವು ಇಟ್ಕೋಬೋದು. ಇಲ್ಲ ಅಂತಂದರೆ ಯಾವುದೋ ದೇವಿ ದೇವಸ್ಥಾನ ಇದ್ದರೆ, ಈ ಹತ್ರದಲ್ಲೇ ಮಾರಿಕಾಂಬ ಟೆಂಪಲ್ಲು ಅಥವಾ ಇನ್ಯಾವ ದೇವಸ್ಥಾನ ಇದ್ದರೂ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸ್ಬಿಟ್ಟು ತಂದು ನೀವು ಕೆಲಸ ಮಾಡುವಂಥ ಟೈಲರಿಂಗ್ ಮಿಷನ್ ಜಾಗದಲ್ಲಿ ಇಟ್ಕೋಬೋದು. ಪವರ್ಫುಲ್ ರೆಮಿಡಿ ಅಂದರೆ ಅಮಾವಾಸ್ಯೆ ದಿವಸ ನೀವು ಒಂದು ನಿಂಬೆಹಣ್ಣನ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಟ್ಟು ಅಲ್ಲಿ ದೇವ್ರ ಹತ್ರ ಇಟ್ಟು ತಂದರೆ ಸಾಕು, ಅದು ಪ್ರಸಾದವಾಗಿ ಬದಲಾಗುತ್ತೆ. ಅದನ್ನು ತಂದು ನೀವು ಕೆಲಸ ಮಾಡೋ ಜಾಗದಲ್ಲಿ ಇಟ್ಕೊಳ್ಳಿ. ತುಂಬ ಸಮಸ್ಯೆನ ಎದುರಿಸ್ತಿರ್ತೀರ ಅಂದರೆ ಇಂಥ ನವರಾತ್ರಿ ಟೈಮಲ್ಲಿ ತುಂಬಾ ಒಂದು ಎಫೆಕ್ಟಿವ್ ಎನರ್ಜಿ ಇರುತ್ತೆ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ನೀವು ಹೋಗಿ ಮಾಡಿಟ್ರೆ, ಈಗ ನಂಗೆ ತುಂಬ ಜನ ಫೋನ್ ಮಾಡ್ತಾರೆ, ಅಕ್ಕ ನಮ್ಮ ಬಟ್ಟೆನೇ ಬರಲ್ಲ, ಕೆಲಸನೇ ಮಾಡೋಕ್ಕಾಗ್ತಿಲ್ಲ, ಸಮಸ್ಯೆಗಳು ತುಂಬ, ನಾನು ದುಡಿಲೇಬೇಕು ಅಂತಾರೆ. ಅದೆಲ್ಲದಕ್ಕೂ ನೀವು ಇಂಥ ನವರಾತ್ರಿ ಹಾಗೆ ದೀಪಾವಳಿ ಅಮಾವಾಸ್ಯೆ ದಿನಗಳನ್ನ ಮಿಸ್ ಮಾಡ್ಕೊಂಬಿಡಿ. ತಪ್ಪದೆ ಈ ರೀತಿ ಮಾಡಿ. ನಾನು ನಿಂಬೆಹಣ್ಣು ಮೆಣಸಿನ್ಕಾಯಿ ಅದನ್ನೆಲ್ಲ ಕಟ್ಟಿ ನನಗೆ ಪೂಜೆ ಮಾಡೋಕ್ಕೆಲ್ಲ ಟೈಮ್ ಇಲ್ಲ, ನನಗೆ ತುಂಬಾ ಕೆಲಸ ಇದೆ, ನಾನು ತುಂಬಾ ಬಟ್ಟೆ ಹೊಲಿಯೋಕ್ಕಿದೆ, ಈ ಥರ ಎಲ್ಲ ಪೂಜೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಏನು ಮಾಡಬೇಡಿ, ನೀಟಾಗಿ ಇಟ್ಕೊಳ್ಳಿ ಅಂಗಡಿನ. ನಿಂಬೆಹಣ್ಣನ್ನು ನೀವು ದೇವಸ್ಥಾನದಲ್ಲಿ ಒಯ್ದು ದೇವಿ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಅದನ್ನು ನೀವು ಅಲ್ಲೇ ಆ ದೇವಸ್ಥಾನದಲ್ಲಿ ಎದುರಿಗೇ ಮನಸ್ಸಿಂದ ಬೇಡ್ಕೊಂಡು ಅದನ್ನು ತಂದು ನೀವು ಪರ್ಸಲ್ ಆಗ್ಬೋದು ಅಥವಾ ನಿಮ್ಮ ಮಿಷನಿನ ಡ್ರಾದಲ್ಲಿ ಇಟ್ಟರು ಸಹಿತ ತುಂಬಾ ವರ್ಕ್ ಆಗುವಂಥ ರೆಮಿಡಿನೇ ಅನ್ಬೋದು. ಇಷ್ಟೆಲ್ಲ ರೆಮಿಡಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.